ಎಲ್ಲ ಕಡೆನೂ ಜಿಂಗಲ್ ಬೆಲ್ಸ್ ಜಿಂಗಲ್ ಬೆಲ್ಸ್ ಜಿಂಗಲ್ ಆಲ್ ದ ವೇ ಅಂತ ಕೇಳಿಸ್ತಾ ಇದೆ ಅಲ್ವಾ. ಕ್ರಿಸ್ಮಸ್ ಬಂತು, ಕೇಕ್ ಮಾಡ್ತಿದ್ರೆ ಹೇಗೆ? ಪ್ಲಮ್ ಕೇಕ್ ಮಾಡೋದು ತೋರಿಸ್ತಾ ಇದ್ದೀನಿ. ಎಗ್ ಇಲ್ಲ, ಆಲ್ಕೋಹಾಲ್ ಇಲ್ಲ. ಹೇಗೆ ಮಾಡಿದ್ರು ನೋಡೋಣ ಬನ್ನಿ. ನಮಸ್ತೆ, ವೆಲ್ಕಮ್ ಟು ಶಿವಮೊಗ್ಗ ಕಿಚನ್. ಪ್ಲಮ್ ಕೇಕ್ ಮಾಡೋದಕ್ಕೆ ಮೊದಲು ಸಿರಪ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಸಕ್ಕರೆನ ಕ್ಯಾರಮಲೈಸ್ ಮಾಡ್ಕೋಬೇಕಾಗತ್ತೆ. ಒಂದು ಪಾತ್ರೆನ ಒಲೆ ಮೇಲೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ 3/4 ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡು ಹಾಗೆ ಬಿಸಿ ಮಾಡಬೇಕು. ನೀರೇನು ಆ್ಯಡ್ ಮಾಡೋದು ಬೇಡ. ಈ ರೀತಿ ಮಾಡೋದ್ರಿಂದ ಅದು ಕ್ಯಾರಮಲೈಸ್ ಆಗುತ್ತೆ, ಮೆಲ್ಟ್ ಆಗಿಬಿಟ್ಟು ಒಂಥರ ಬ್ರೌನ್ ಕಲರಿಗೆ ಚೇಂಜ್ ಆಗುತ್ತೆ. ಅಲ್ಲಿ ತನಕ ಅದನ್ನು ಒಲೆ ಮೇಲೆ ಹಾಗೆ ಬಿಸಿ ಮಾಡ್ಕೋಬೇಕು. ಹಾಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ಕೊನೆ ತನಕ ನೋಡಿ, ಆವಾಗ ಪೂರ್ತಿಯಾಗಿ ಏನು ಪ್ರೊಸೀಜರ್ ಹೇಳ್ತೀನಿ ಅಂತ ಅರ್ಥ ಆಗುತ್ತೆ. ಮಧ್ಯದಲ್ಲಿ ಕಟ್ ಮಾಡಿದ್ರೆ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಹೈಪ್ ಅನ್ನೋ ಆಪ್ಷನ್ ಕಾಣ್ತಾ ಇದ್ದರೆ ಅದನ್ನು ಕೂಡ ಪ್ರೆಸ್ ಮಾಡಿ. ನಮ್ಮ ವಿಡಿಯೋ ಇನ್ನೂ ಹೆಚ್ಚಿನ ಜನಕ್ಕೆ ರೀಚ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಇದು ಹಾಗೆ ಗ್ರ್ಯಾಜುವಲಿ ನಿಧಾನಕ್ಕೆ ಕರಗ್ತಾ ಬರ್ತಾ ಇದೆ. ನಾನು ಇದಕ್ಕೆ ನೀರು ಏನು ಆ್ಯಡ್ ಮಾಡಿಲ್ಲ, ಹಾಗೆಯೇ ಅದು ಕರಗ್ತಾ ಇದೆ. ನೋಡಿ, ಈ ರೀತಿ ಕಲರಿಗೆ ಚೇಂಜ್ ಆಗುತ್ತೆ. ಇದಕ್ಕೆ ಇವಾಗ ಸ್ವಲ್ಪ ದಪ್ಪ ಆದಮೇಲೆ ಈ ಥರ ಹನಿ ಕಲರಿಗೆ ಬರ್ತಿದ್ದಂಗೆ ಒಂಚೂರು ನೀರನ್ನು ಆ್ಯಡ್ ಮಾಡ್ಕೋಬೇಕು. ನೀರು ಹಾಕ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನಿಧಾನಕ್ಕೆ ಹಾಕ್ಕೊಳ್ಳಿ, ಯಾಕೆಂದರೆ ಬಸ್ ಅಂತ ಒಂದೇ ಸರಿಗೆ ಉಗಿ ಎದ್ಬಿಡುತ್ತೆ, ಕೈಗೆ ಸುಡ್ಬೋ ಚಾನ್ಸಸ್ ಇರುತ್ತೆ. 1-2 ಸ್ಪೂನ್ ನೀರು ಹಾಕ್ಕೊಂಡಿದ್ದೀನಿ. ಯಾಕೆ ಮತ್ತೆ ಗಟ್ಟಿ ಆಗಬಾರ್ದು ಅದು, ಇಲ್ಲಾಂದರೆ ಕ್ರಿಸ್ಟಲೈಸ್ ಥರ ಆಗಿ ಸೋಂಪ ಪುಡಿದ್ದು ಪಾಕ ಬರುತ್ತಲ್ಲ ಆ ಥರ ಆಗಿಬಿಡುತ್ತೆ. ಚೂರು ನೀರು ಹಾಕ್ಕೊಂಡು ಅದನ್ನು ಒಂದ್ಸರಿ ಕೈ ಆಡಿಸ್ಕೊಂಡು ಅದಕ್ಕೆ ಇವಾಗ ಆರೆಂಜ್ ಜ್ಯೂಸನ್ನ ಆ್ಯಡ್ ಮಾಡ್ಕೊಳ್ತೀನಿ. ನೀರು ಹಾಕ್ಕೋಬೇಕಾದ್ರೆ ಮತ್ತೆ ಹೇಳ್ತಾ ಇದ್ದೀನಿ, ತುಂಬ ನಿಧಾನಕ್ಕೆ ಹಾಕ್ಕೊಳ್ಳಿ. ಒಂದೇ ಸರಿಗೆ ಹಾಕಿದ್ರೆ ಅದು ಬಿಸಿ ಕೈಗೆ ತಾಗುತ್ತೆ. 1/3 ಕಪ್ ಆಗೋಷ್ಟು ಆರೆಂಜ್ ಜ್ಯೂಸನ್ನ ಹಾಕ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಇದನ್ನು ಆಲ್ಕೋಹಾಲಲ್ಲಿ ಸೋಕ್ ಮಾಡ್ತಾರೆ. ಹಣ್ಣುಗಳನ್ನೆಲ್ಲ, ಒಣ ಹಣ್ಣುಗಳನ್ನೆಲ್ಲ ಆಲ್ಕೋಹಾಲಲ್ಲಿ ಅದನ್ನ ಸೋಕ್ ಮಾಡಿ ಇಟ್ಬಿಟ್ಟು ಮಾಡೋ ರೂಢಿ. ನಾನು ಎಗ್ಲೆಸ್ ಮತ್ತು ಆಲ್ಕೋಹಾಲ್ ಇಲ್ಲದೆ ಮಾಡೋ ಥರದನ್ನು ತೋರಿಸ್ತಾ ಇದ್ದೀನಿ. ಈಗ ಇದಕ್ಕೆ 1.5 ಕಪ್ ಆಗುವಷ್ಟು ಒಣ ಹಣ್ಣುಗಳನ್ನೆಲ್ಲ ಸೇರಿಸ್ಕೊಂಡಿದ್ದೀನಿ. ನಿಮ್ಗೆ ಏನೇನು ಇಷ್ಟ ಆಗುತ್ತೆ ಅದನ್ನೆಲ್ಲ ಹಾಕ್ಕೊಳ್ಳಿ. ಟೂಟಿ ಫ್ರೂಟಿ, ಬಾದಾಮಿ, ಅಂಜೂರ, ಗೋಡಂಬಿ, ಹಾಗೆಯೇ ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡ್ಸು ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಏನಿರುತ್ತೆ ಅದನ್ನು ಕೂಡ ಹಾಕ್ಕೋಬೋದು, ಇಲ್ಲ ಏನು ಹಾಕದೆ ಕೂಡ ಇರ್ಬೋದು, ಏನು ತೊಂದರೆ ಇಲ್ಲ. ಮಧ್ಯದಲ್ಲಿ ಇದು ತಿನ್ನೋಕ್ಕೆ ಚೆನ್ನಾಗಿ ಸಿಕ್ಕರೆ ಚೆನ್ನಾಗಿರುತ್ತೆ. ನಾನೆಲ್ಲ ಹಣ್ಣುಗಳನ್ನು ಹಾಕ್ಕೊಂಡು ಈಗ 1-2 ನಿಮಿಷ ಹಾಗೆ ಇದನ್ನು ಕುದಿಸ್ಕೊಳ್ತೀನಿ. ಪಾಕ ಗಟ್ಟಿ ಆಗುತ್ತೆ. ಈ ಹಣ್ಣುಗಳೆಲ್ಲ ಅದರದ್ದು ರಸನ ಹೀರ್ಕೊಳ್ಳುತ್ತೆ. ಅಲ್ಲಿ ತನಕ ಚೆನ್ನಾಗಿ ಕುದಿಸಿ, ಕುದಿ ಬಂದಮೇಲೆ ಒಲೆ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ಈಗ ಇನ್ನೊಂದು ಪಾತ್ರೆ ಒಳಗೆ 1/2 ಕಪ್ ಆಗುವಷ್ಟು ರಿಫೈನ್ಡ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬೇಡ ಅಂತಂದರೆ ಬೆಣ್ಣೆ ಅಥವಾ ತುಪ್ಪ ಕೂಡ ಹಾಕ್ಕೋಬೋದು. ಆದರೆ ಎಣ್ಣೆಯಲ್ಲಿ ಮಾಡಿದ ಕೇಕ್ಗಳು ಇನ್ನೂ ಸಾಫ್ಟಾಗಿ ಬರುತ್ತೆ, ತುಂಬ ಹೊತ್ತು ಅದೇ ಮಾಯ್ಶ್ಚರ್ ಹಾಗೆ ಇರುತ್ತೆ. ಅದಕ್ಕೀಗ 1 ಕಪ್ಪು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ನಾವು ಹಣ್ಣು ಏನು ಪಾಕ ರೆಡಿ ಮಾಡ್ಕೊಂಡಿದ್ವಲ್ಲ, ಆ ಪಾಕ ಬಿಟ್ಬಿಟ್ಟು ಬರೀ ಹಣ್ಣನ್ನು ಮಾತ್ರ ಫಸ್ಟಿಗೆ ಹಾಕ್ಕೊಳ್ಬೇಕು. ಪಾಕನ ಉಳಿದು ನೋಡಿಕೊಂಡು ಕೇಕ್ ಬ್ಯಾಟರ್ ಕಲಿಸ್ಕೊಂಡು ಬೇಕಾದರೆ ಮಾತ್ರ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲದೇ ಇದ್ದರೆ ಕೇಕ್ ಬ್ಯಾಟರ್ ನೀರಾಗ್ಬಿಟ್ರೆ ಕೇಕ್ ಚೆನ್ನಾಗಿ ಬರೋಲ್ಲ. ಈ ಹಣ್ಣುಗಳನ್ನು ಎಲ್ಲ ಸೇರಿಸ್ಕೊಂಡು ಒಂದು ಸರಿ ಹಾಗೆ ಕಲಿಸ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಆಗಿ ಆದಮೇಲೆ ಡ್ರೈ ಇಂಗ್ರೀಡಿಯೆಂಟ್ಸ್ ಏನೇನಿದೆ ಅದನ್ನೆಲ್ಲ ಹಾಕ್ಕೋಬೇಕು. ಮೊದಲಿಗೆ 2 ಸ್ಪೂನ್ ಆಗೋಷ್ಟು ಕೊಕೋ ಪೌಡ್ರು, 1 ಚಿಟಿಕೆ ಲವಂಗದ ಪುಡಿ, 2 ಚಿಟಿಕೆ ಚಕ್ಕೆ ಪುಡಿ, 1 ಟೀ ಸ್ಪೂನ್ ಬೇಕಿಂಗ್ ಪೌಡ್ರು, ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾ, ಇದಿಷ್ಟನ್ನು ಒಂದು ಸರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದಕ್ಕೆ 1.5 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಳ್ತೀನಿ. ಮೈದಾ ಬದಲು ಗೋಧಿ ಯೂಸ್ ಮಾಡ್ಬೋದಾ ಅಂತ ಕೇಳ್ತೀರಾ? ನಂಗೆ ಗೊತ್ತು, ಖಂಡಿತವಾಗ್ಲೂ ಯೂಸ್ ಮಾಡ್ಬೋದು. ನಿಮಗೆ ಬೇಕಾದರೆ ಮೈದಾ ಹಿಟ್ಟು ಬದಲು ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಈ ರೀತಿ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಗರಗರ ಅಂತ ತಿರುಗಿಸ್ಬೇಡಿ, ಅಥವಾ ಓವರಾಗಿ ಮಿಕ್ಸ್ ಕೂಡ ಮಾಡಬಾರ್ದು. ಈ ರೀತಿ ಅದೆಲ್ಲ ಒಂದ್ಸರಿ ಬೈಂಡ್ ಆದರೆ ಸಾಕಾಗುತ್ತೆ. ಈಗ ನೋಡಿ ಗಟ್ಟಿಯಾಗಿದೆ. ನಾನು ಪಾಕ ಉಳಿಸ್ಕೊಂಡಿದ್ನಲ್ಲ ಅದನ್ನು ಮೇಲಿಂದ ಮತ್ತೆ ಹಾಕಿ ಇನ್ನೊಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸಿಲಿಕಾನ್ ಟ್ರೇ ಒಳಗೆ ಹಾಕ್ಕೊಳ್ತಾ ಇದ್ದೀನಿ. ನೀವಿದಿಲ್ಲ ಅಂತಂದರೆ ಒಂದು ಪಾತ್ರೆ ಒಳಗೆ, ಸ್ಟೀಲ್ ಪಾತ್ರೆಗೆ ಬಟರ್ ಪೇಪರ್ ಹಾಕ್ಕೊಂಡು ಮಾಡ್ಕೋಬೋದು. ಇಲ್ಲ ಅಂದರೆ ಸ್ಟೀಲ್ ಪಾತ್ರೆಗೆ ಎಣ್ಣೆ ಅಥವಾ ತುಪ್ಪ ಜಿಡ್ಡು ಹಾಕಿ ಮೇಲಿಂದ ಒಂಚೂರು ಹಿಟ್ಟು ಡಸ್ಟ್ ಮಾಡ್ಕೊಂಡು ಕೂಡ ಮಾಡ್ಕೋಬೋದು. ಈ ರೀತಿ ಹಾಕ್ಕೊಂಡು ಇದ್ರ ಮೇಲೆ ಡ್ರೈ ಫ್ರೂಟ್ಸ್ನ ಅಥವಾ ನಟ್ಸು ಏನು ಬೇಕೋ ನಿಮ್ಗೆ ಇಷ್ಟ ಆಗೋ ಥರಕ್ಕೆ ಡೆಕೋರೇಷನ್ ಮಾಡ್ಕೋಬೋದು. ಈ ಥರದ್ದೇ ಅಂತೇನಿಲ್ಲ. ಇದನ್ನೆಲ್ಲ ಹಾಕ್ಕೊಂಡು ಏರ್ ಫ್ರೈಯರ್ ಅಥವಾ ಓವನಲ್ಲಿ 160 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಒಂದು 40-45 ನಿಮಿಷ ಬೇಕ್ ಮಾಡ್ಕೋಬೇಕಾಗತ್ತೆ. ಏರ್ ಫ್ರೈಯರ್ ಅಥವಾ ಓವನ್ ಇಲ್ಲ ಅಂತಂದರೆ ಮನೇಲಿ ಕಡಾಯಿಲಿ ಕೂಡ ಉಪ್ಪಿಟ್ಬಿಟ್ಟು ಮೇಲೆ ಬೇಕ್ ಮಾಡ್ಕೋಬೋದು, ಇಲ್ಲ ಹಾಗೆ ಕಡಾಯಿಲಿ ಇಟ್ಬಿಟ್ಟು ಕೂಡ ಬೇಕ್ ಮಾಡ್ಕೊಬೋದು. ನೋಡಿ, ಈ ರೀತಿಯಾಗಿ ಬಂದಿದೆ. ಟೇಸ್ಟ್ ಮಾತ್ರ ಎಕ್ಸಾಕ್ಟಾಗಿ ಬೇಕ್ರಿಲಿ ಹೇಗಿರುತ್ತೋ ಅದೇ ಥರನೇ ಇದೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ರೆಸಿಪಿನ ಶೇರ್ ಮಾಡಿ. ಎಗ್ಲೆಸ್ ಮತ್ತು ಆಲ್ಕೋಹಾಲ್ ಇಲ್ಲದೇ ಅದರ ರೆಸಿಪಿನ ಹುಡುಕ್ತಾ ಇದ್ದರೆ ಕೇಕ್ದು
ಖಂಡಿತ ಇದನ್ನ ಆರಾಮಾಗಿ ಟ್ರೈ ಮಾಡ್ಬೋದು. ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕೆ. ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿಪ್ಪ, ಆಗಾಗ ಬರ್ತಾ ಇರಿ ನಮ್ಮ ಮನೆಗೆ.